ತರಕಾರಿಗಳ ರಾಜ ಅಂತಾನೆ ಕರೆಯುವ ಈರುಳ್ಳಿ ಪ್ರತಿಯೊಬ್ಬರ ಮನೆಯಲ್ಲಿ ಇರಲೇಬೇಕು. ಈರುಳ್ಳಿ ಇಲ್ಲದೆ ಯಾವ ಮನೆಯಲ್ಲಾಗಲಿ ಹೋಟೆಲ್ನಲ್ಲಾಗಲಿ ಅಡಿಗೆ ಮಾಡಲು ಕಷ್ಟ. ಅಷ್ಟರ ಮಟ್ಟಿಗೆ ಈರುಳ್ಳಿಗೆ ಜನರು ಅವಲಂಬಿತರಾಗಿದ್ದಾರೆ. ಇಂಥ ಈರುಳ್ಳಿಯ ಬೆಲೆ ಕಳೆದ ಒಂದೆರಡು ತಿಂಗಳಿನಲ್ಲಿ ಕೆಜಿಗೆ ಕನಿಷ್ಠ 40 ರಿಂದ 60 ರೂಪಾಯಿವರೆಗೂ ಬೆಲೆ ಇತ್ತು. ಇದರಿಂದ ಈರುಳ್ಳಿಯನ್ನು ಬೆಳೆದ ರೈತರು ಖುಷಿಯಲ್ಲಿದ್ದರು. ಕೆಜಿಗೆ 40 ರೂಪಾಯಿ ಸಿಕ್ಕರೆ ಸಾಕು ಅನ್ನುವ ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತಿದ್ದರು. ಆದರೆ ಸದ್ಯ ಈರುಳ್ಳಿಯ ಬೆಲೆ ದಿಢೀರ್ ಕುಸಿತವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ರೈತರು ಎಕರೆಗೆ 35 ರಿಂದ 40 ಸಾವಿರದವರೆಗೂ ಖರ್ಚು ಮಾಡಿ ಈರುಳ್ಳಿಯನ್ನು ಬೆಳೆದಿದ್ದಾರೆ. ಅದು ಅಲ್ಲದೆ ಈ ಬಾರಿಯ ಮಳೆ ಕೊರತೆಯಿಂದಾಗಿ ಈರುಳ್ಳಿಯ ಇಳುವರಿ ಕಡಿಮೆಯಾಗಿದೆ. ಹೀಗಿರುವಾಗ ಮಾರುಕಟ್ಟೆಯಲ್ಲಿ ಭಾರಿ ಬೆಲೆ ಕುಸಿತವಾಗಿರುವುದರಿಂದ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಸದ್ಯ ರಾಣೆಬೆನ್ನೂರು ಮಾರುಕಟ್ಟೆಯಲ್ಲಿ ಈರುಳ್ಳಿಯು ಕನಿಷ್ಠ 800 ರಿಂದ ಗರಿಷ್ಠ 1800 ವರೆಗೂ ಮಾರಾಟವಾಗುತ್ತಿದೆ. ನಮ್ದು 800 ಹೇಳ್ರಿ. 1100 ರೂಪಾಯಿ, 1100 ರೂಪಾಯಿ, 50 ರೂಪಾಯಿ, 1200 ರೂಪಾಯಿ, 10 ರೂಪಾಯಿ, 1210 ರೂಪಾಯಿ, 20 ರೂಪಾಯಿ, 1220 ರೂಪಾಯಿ, 30 ರೂಪಾಯಿ, 12,000 ರೂಪಾಯಿ, 10 ರೂಪಾಯಿ, 1310 ರೂಪಾಯಿ, 1310 ರೂಪಾಯಿ. ಹೇಳ್ಬೇಕು, ಬಾಯಿ ಬಿಟ್ಟು ಹೇಳ್ತಾರ ಅವ್ರು ಕೇಳಿದ್ರೆ ಕೊಡ್ತೇವೆ. ಮಾಲ್ ಸಾಲ್ಟ್ ಐತಿ, ಹೊರಗಡೆ ಬೈಕ್ ಡಿಮಾಂಡ್ ಐತಿ, ಕೆಲಸ ಆಕೈತಿ, ಮದುವೆ ಮಾಡ್ಕೊಂಡು ಕಾಲಿ ಕಡೆಗೆ ಹೋಗ್ಬೇಕ. 1310 ರೂಪಾಯಿ, 50. ಇನ್ನು ದಾವಣಗೆರೆ ಮಾರುಕಟ್ಟೆಯಲ್ಲೂ ಕೂಡ ಇದೇ ಸನ್ನಿವೇಶ ಉಂಟಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಇನ್ನಾದರೂ ಸರ್ಕಾರ ರೈತರಿಗೆ ಅನುಕೂಲವಾಗುವ ಬೆಲೆಯಲ್ಲಿ ಈರುಳ್ಳಿಯನ್ನು ಖರೀದಿಸಬೇಕಾಗಿದೆ. ಇಂತಹ ಸಂದರ್ಭಗಳಲ್ಲಿ ರೈತ ಸಂಘಗಳು ರೈತರ ಬೆಂಬಲಕ್ಕೆ ನಿಲ್ಲಬೇಕು. ಫ್ರೆಂಡ್ಸ್, ನೀವು ರೈತರಾಗಿದ್ದರೆ ನಿಮ್ಮ ಸನಿಹದ ಮಾರುಕಟ್ಟೆಯಲ್ಲಿ ಬೆಲೆ ಏನಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.